ನಮಸ್ಕಾರ. ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಮಹಾರುದ್ರ ಡಾಕುಳಗಿ. ಇದೀಗ ಮುಖ್ಯಾಂಶಗಳು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 130ನೇ ಜಯಂತಿ ಅಂಗವಾಗಿ ಬಹಿರಂಗ ಸಭೆ. ಸಂವಿಧಾನದ ಸಂಶೋಧನೆಯ ಹೆಸರಿನಲ್ಲಿ ಬದಲಾವಣೆಯ ಷಡ್ಯಂತ್ರ. ತಾರಾರಾಮ್ ಮೆಹ್ತಾ. ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ನಗರದ ಶಿವನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ ಜಯಂತಿ ಆಚರಣೆ. ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರ ಕಾರ್ಯ ಶ್ಲಾಘನೀಯ. ನಾಮದೇವ್ ಬವ್ಲಾದ್ಕರ್. ಭಾಲ್ಕಿ ತಾಲೂಕಿನ ಕಟಕ್ಚಿಂಚೋಳಿ ಗ್ರಾಮದಲ್ಲಿ ಸಂಭ್ರಮದ ವೀರ ಮಹಾಂತೇಶ್ವರ ಮೆರವಣಿಗೆ. ಜೀವಂತ ಐಕ್ಯವಾದ ಮಹಾತ್ಮನಿಗೆ ಗ್ರಾಮಸ್ಥರಿಂದ ಭಕ್ತಿಯ ನಮನ. ಎಲ್ಲ 35 ವಾರ್ಡ್ಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಲಿದೆ. ನಗರಸಭೆಯಲ್ಲಿ ಬಿಜೆಪಿಗೆ ಅಧಿಕಾರ ಖಚಿತ. ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ. ಬೀದರ್ನಲ್ಲಿ ನೈಟ್ ಕರ್ಫ್ಯೂ ವೆರಿ ಟೈಟ್. ಜಿಲ್ಲಾಧಿಕಾರಿಗಳು ಹಾಗೂ ಎಸ್ಪಿ ನಾಗೇಶ್ ಅವರ ಪರಿಶ್ರಮದ ಫಲದಿಂದ ಯಶಸ್ವಿ. ಕಂಟ್ರೋಲ್ ಆಗುತ್ತಾ ಕೊರೋನಾ? ಕಾದು ನೋಡಬೇಕಿದೆ. ವಾರ್ತೆಗಳ ವಿವರ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವ ಸಮಿತಿ ವತಿಯಿಂದ ಡಾಕ್ಟರ್ ಅಂಬೇಡ್ಕರ್ ಅವರ 130ನೇ ಜಯಂತಿ ಅಂಗವಾಗಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಆಯೋಜಿಸಿದ್ದ ಬಹಿರಂಗ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ರಾಷ್ಟ್ರೀಯ ಮೂಲ ನಿವಾಸಿ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ತಾರಾರಾಮ್ ಮೆಹ್ತಾ ಅವರು ಮಾತನಾಡುತ್ತಾ, ಸಂವಿಧಾನ ಜಾರಿಗೆ ಬಂದ 71 ವರ್ಷಗಳಲ್ಲಿ ಕೇಂದ್ರ ಸರ್ಕಾರಗಳು ಸುಮಾರು 125 ಸಲ ಸಂವಿಧಾನದಲ್ಲಿ ಹಲವು ಆರ್ಟಿಕಲ್ಗಳ ತಿದ್ದುಪಡಿ ಮಾಡಿವೆ. ದೇಶ ಸ್ವತಂತ್ರಗೊಂಡ ಬಳಿಕ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರಗಳು ಸಂವಿಧಾನದಲ್ಲಿರುವ ಆರ್ಟಿಕಲ್ಗಳ ಸಂಶೋಧನೆಯ ಹೆಸರಿನಲ್ಲಿ ಸಂವಿಧಾನ ಬದಲಾವಣೆಗೆ ಎಲ್ಲ ರೀತಿಯ ಷಡ್ಯಂತ್ರ ನಡೆಯುತ್ತಿದೆ ಎಂದು ತಿಳಿಸಿದರು. ತಾರಾರಾಮ್ ಮೆಹ್ತಾ ಮುಂದುವರೆದು ಮಾತನಾಡಿ, ತಿದ್ದುಪಡಿ ಹೆಸರಿನಲ್ಲಿ ಬಹುತೇಕ ಸಂವಿಧಾನ ಬದಲಾವಣೆಯಾಗಿದೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಛಿದ್ರವಾಗಿದ್ದ ಸುಮಾರು 7,000 ವಿವಿಧ ಜಾತಿ ಜನಾಂಗದವರನ್ನು ಸಂವಿಧಾನದ ಮೂಲಕ ಒಂದು ಮಾಡಿದರು. ಆದರೆ ಇಂದು ಅಂಬೇಡ್ಕರ್ ಅವರು ಒಗ್ಗೂಡಿಸಿದ ಸುಮಾರು 7,000 ವಿವಿಧ ಜಾತಿಗಳನ್ನು ಮತ್ತೆ ಛಿದ್ರ ಮಾಡಿದ ಕೀರ್ತಿ ನಮ್ಮ ನಾಳಿದ ಸರ್ಕಾರಗಳಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ದೇಶದ ಸರ್ವ ಸಮುದಾಯದವರನ್ನು ಸಂವಿಧಾನದ ಮೂಲಕ ಸಮಾನತೆ ನೀಡಿದ್ದಾರೆ. ದೇಶದ ರಾಜಕೀಯ ನಾಯಕರು ಜಾತಿಯ ಹೆಸರಿನಲ್ಲಿ ದೇಶದ ನಾಗರಿಕರನ್ನು ಒಡೆದು ಆಳುತ್ತಿದ್ದಾರೆ. ಸಂವಿಧಾನದ 19ನೇ ಆರ್ಟಿಕಲ್ನಲ್ಲಿ ಎಲ್ಲರಿಗೂ ಮಾತನಾಡುವ ಹಕ್ಕು ನೀಡಲಾಗಿದೆ. ಆದರೆ 1979ರಂದು ಸಂವಿಧಾನದಲ್ಲಿ 46ನೇ ತಿದ್ದುಪಡಿ ಮಾಡಲಾಗಿದೆ. ಸಂವಿಧಾನದ ಆರ್ಟಿಕಲ್ 45ರ ತಿದ್ದುಪಡಿ ಮಾಡಿ RTE ಜಾರಿಗೆ ತರುವ ಮೂಲಕ 6ರಿಂದ 14 ವರ್ಷಗಳ ಮಕ್ಕಳನ್ನು ಉಚಿತ ಶಿಕ್ಷಣದಿಂದ ವಂಚಿತ ಮಾಡಲಾಗುತ್ತಿದೆ ಎಂದು ತಾರಾರಾಮ್ ಮೆಹ್ತಾ ತಮ್ಮ ಭಾಷಣದಲ್ಲಿ ತಿಳಿಸಿದರು. ಬಹಿರಂಗ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯನೀಯ ಭಿಕ್ಖು ಸಂಘದವರು ವಹಿಸಿದರು. ಸಮಿತಿಯ ಸಂಯೋಜಕರಾದ ಮಹೇಶ್ ಗೋರ್ನಾಳ್ಕರ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡಿದರು. ವೇದಿಕೆಯ ಮೇಲೆ ಪೂಜ್ಯ ಭಂತೆ ರೇವತ, ಪೂಜ್ಯ ಭಂತೆ ಜ್ಞಾನಸಾಗರ, ತೆಲಂಗಾಣದ ಬಿ. ಜನಾರ್ದನ, ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀಪತ್ರಾವ್ ದೀನೆ, ಸಮಿತಿಯ ಪ್ರಮುಖರಾದ ಮಾರುತಿ ಬೌದ್ಧೆ, ದೇವೇಂದ್ರ ಸೋನಿ, ಅಶೋಕ್ ಮಾಳ್ಗೆ, ಮಾರುತಿ ಕಂಟೆ, ಅನಿಲ್ ಕುಮಾರ್ ಬೆಲ್ದಾರ್, ವಿಜಯ್ ಕುಮಾರ್ ಸೋನಾರೆ, ರಾಜ್ಕುಮಾರ್ ಬನ್ನೇರ್, ಅರುಣ್ ಪಟೇಲ್, ಶಿವಕುಮಾರ್ ನೀಲಿಕಟ್ಟಿ, ಅಂಬದಾಸ್ ಗಾಯಕ್ವಾಡ್, ಶಾಲಿವಾನ್ ಬಡ್ಗೇರ್, ಸುಬ್ಬಣ್ಣ ಕರ್ಕನಳ್ಳಿ, ಬಾಬುರಾವ್ ಮಿಠಾರೆ, ಅವಿನಾಶ್ ದೇನೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. संशोधन हो रहा है, कहीं न कहीं अच्छा हो रहा होगा और हमारे भारत के संविधान के अंदर संशोधन और अमेंडमेंट के नाम पर बदलाव होता गया. चेंज ऑफ कॉन्स्टिट्यूशन पूरे के पूरे संविधान को बदल के रख दिया और उसमें खास करके इस देश के इंडिजीनियस पीपल, जिसको हम मूल भारतीय कहते हैं, जिनको हम लोग मूल निवासी कहते हैं, जिनको हम इस देश के बाबा साहब अंबेडकर के संविधान के प्रेमबल में पहला शब्द जो लिखा उन्होंने, हम भारत के लोग यानी इंडिजीनियस पीपल ऑफ इंडिया, उनके लिए संविधान लिखा गया. उनके अधिकारों को ही उन्होंने धीरे धीरे करके खत्म कर दिया. हमारे लोग सोते रहे और सोचते रहे संविधान में तो संशोधन हो रहा है, संविधान में तो अमेंडमेंट हो रहा है, जो पहले है उससे कोई अच्छा ही हो रहा होगा, हमें देखने की क्या जरूरत है, जो करने वाले हैं वो करते रहेंगे, हमको क्या देखना है. और आज ये परिस्थिति हो गई कि इस देश दुनिया का बेहतरीन संविधान जिस देश के अंदर जिस नागरिकों के लिए लिखा गया, जिस देश की जनता के लिए लिखा गया, वो जनता आज सड़कों पर, वो जनता आज भूखमरी पर है.
वो जनता आज अपने हक और अधिकारों के लिए लड़ रही है। ये हुआ अमेंडमेंट, ये हुआ है आपके संशोधन। मैं आपको एक एग्जांपल देता हूं, आपको पता लग जाएगा, जिसकी वजह से आज पूरे देश में हाहाकार मचा हुआ है। अमेंडमेंट क्या होता है वो उदाहरण देता जाता हूं, एग्जांपल। भारतीय संविधान के आर्टिकल 19 के खंड 1 के उपखंड 6 में संविधान उठा के देख लेना, उसमें विलोप किया गया, यानी वहां से उसको हटा दिया गया है। हटा करके वहां पर स्टार स्टार लगा दिया गया और उसका नाम क्या दिया गया था? उसका नाम दिया गया था 46वां 46th अमेंडमेंट। 46th अमेंडमेंट। अब क्या अमेंडमेंट था आपको जानना जरूरी है। और ये कब हुआ था? ये 20 जून 1979 79 में हुआ था। 20 जून 79 में हुआ था। इसको नाम दिया गया अमेंडमेंट, नाम दिया गया संशोधन। और क्या संशोधन हुआ? उस आर्टिकल के खंड 1 के उपखंड को ही निकाल के फेंक दिया। जिंदगी बदलेगा क्या? जरूर जरूर। हमारा तकदीर बदलेगा क्या? जरूर बदलेगा, क्योंकि वो नाम के पीछे हमारे 10 कमांडमेंट्स है, 10 कमांडमेंट्स है। वो कमांडमेंट्स है, मैं आपको बता दूंगा। पहला कमांडमेंट, मैं किसी से कम नहीं हूं। मैं किसी हर लड़का हर लड़की हर दिन सुबह जैसा नींद से उठते वो बोलेगी मैं किसी से कम नहीं हूं। आई एम नॉट इंफीरियर टू एनीवन। दूसरा कमांडमेंट है, आई शैल बी द लीडर वेर एवर आई एम। मैं जहां भी हूं, जो भी धरती है, जो भी खंड है, जो भी टाइम है, मैं हमेशा एक नायक बन के रहूंगी। तीसरा कमांडमेंट है, आई शैल डू व्हाट आई लव एंड बी डिफरेंट। मैं जो काम करता हूं सबसे अच्छा करूंगी, सबसे अच्छा करूंगा और सबसे बढ़िया काम करूंगा और सबसे श्रेष्ठ काम करूंगा करके वो लड़की बोलती है। और चौथा कमांडमेंट है, आई शैल ऑलवेज थिंक बिग एंड एम हाई। तो मैं सबसे ऊंचे थॉट्स मेरे माइंड में आना चाहिए और मैं हमेशा मेरे टारगेट जो है आकाश के तरफ रहना चाहिए। छोटे छोटे टारगेट्स रखना क्राइम है, जुर्म है, इसीलिए हमारा टारगेट जो है बड़ा रहना चाहिए। वो चौथा कमांडमेंट है। और पांचवा कमांडमेंट, आई शैल बी ऑनेस्ट, हार्ड वर्किंग और पंक्चुअल। तो हम समय का पालन करूंगा और मैं ईमानदारी से जीऊंगा। और 6th कमांडमेंट, आई शैल नेवर ब्लेम अदर्स फॉर मೈ ಫೇಲ್ಯೂರ್ಸ್। ಕೈಗಾರಿಕೆ ಆಗಿರಬಹುದು, ಇಲ್ಲಿರ್ತಕ್ಕಂಥ ಎಲ್ಲ ಉದ್ಯೋಗದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು. ಕೃಷಿ ಕೈಗಾರಿಕರಣ ಆಗಬೇಕು, ಈ ದೇಶದ ಸಂಪತ್ತು ಭೂಮಿ ರಾಷ್ಟ್ರೀಕರಣವಾಗಬೇಕು. ನೋಡ್ರಿ ಎಂಥ ಕನಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು, ಎಂಥ ವಿಚಾರಧಾರೆಯಾಗಿತ್ತು. ಅಂಥ ವಿಚಾರಧಾರೆಯ 130ನೇ ಜಯಂತ್ಯೋತ್ಸವ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತಕ್ಕಂಥದ್ದು ಭಾರತ ದೇಶ ಅಷ್ಟೇ ಅಲ್ಲ. ಇವತ್ತು ಬೆಳಗ್ಗೆ ಅಮೇರಿಕಾ ದೇಶದ ಕೊಲಂಬಿಯಾ ವಿಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನ ಇಕ್ವಾಲಿಟಿ ಡೇ ಅಂತ ಆಚರಣೆ ಮಾಡಿದ್ರು. ಭಾರತ ದೇಶದ ಎಲ್ಲ ಪ್ರಜೆಗಳು ಹೆಮ್ಮೆ ಪಟ್ಕೊಳ್ತಕ್ಕಂಥದ್ದು. ಭಾರತ ದೇಶದ ಹೆಮ್ಮೆಯ ಸುಪುತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಹಾಗೂ ಬೀದರ್ ಶಾಖೆ ವತಿಯಿಂದ ಬೀದರ್ನ ಶಿವನಗರದಲ್ಲಿ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ 130ನೇ ಜಯಂತಿ ಉತ್ಸವವನ್ನು ಆಚರಿಸಲಾಯಿತು. ಸುಮಾರು 3 ದಿವಸಗಳಿಂದ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಒಂದೊಂದು ರೀತಿಯ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಪೂಜ್ಯರು ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ ಎಂದು ಹಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು.
ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ BR ಅಂಬೇಡ್ಕರ್ ಸೇನೆಯ ಅಧ್ಯಕ್ಷರಾದ ಶ್ರೀ ನಾಮದೇವ್ ಬಬ್ಲಾದ್ಕರ್ ಅವರು ಮಾತನಾಡಿ, ಹಲವಾರು ದಿವಸಗಳಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬರ ಕಾರ್ಯಕ್ರಮಗಳನ್ನು ವಿವಿಧ ನಗರಗಳಲ್ಲಿ ಆಯೋಜನೆ ಮಾಡಿ ಅಂಬೇಡ್ಕರರ ವಿಚಾರಗಳನ್ನು ನಾಡಿನೆಲ್ಲೆಡೆ ಪಸರಿಸುತ್ತಿರುವ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರ ಕಾರ್ಯ ಸ್ತುತ್ಯಾರ್ಹವಾಗಿದೆ ಎಂದು ತಿಳಿಸಿದರು. ಅತಿಥಿಗಳಾಗಿ ಆಗಮಿಸಿದ ಮುಖಂಡರಾದ ಶ್ರೀ ವೈಜನಾಥ್ ಝಳಕಿ ಅವರು ಮಾತನಾಡಿ, ಸಮಾನತೆಯನ್ನು ಇದೇ ಭೂಮಿಯಿಂದ ವಿಶ್ವಗುರು ಬಸವಣ್ಣನವರು ಹೊರಡಿಸಿದರೆ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬೃಹತ್ ಗ್ರಂಥವನ್ನೇ ಸಂವಿಧಾನವನ್ನು ಇಡೀ ವಿಶ್ವಕ್ಕೆ ನೀಡಿದರು. ಈ ಸಂವಿಧಾನದಲ್ಲಿ ಯಾರಿಗೂ ಭೇದ ಭಾವ ಮಾಡಲಿಲ್ಲ, ಎಲ್ಲರೂ ಅಭಿಮಾನದಿಂದ ಬಾಳಲು ಶ್ರೇಷ್ಠ ಸಂವಿಧಾನ ನೀಡಿದರು ಎಂದು ತಿಳಿಸಿದರು. ಪ್ರಮುಖರಾದ ಶ್ರೀ KL ಚಂದನ್ ಅವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬರು ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ಅವರೊಬ್ಬ ಶಕ್ತಿಯಾಗಿದ್ದರು. ಈ ಪ್ರಪಂಚದ ಎಲ್ಲ ರಾಷ್ಟ್ರದವರು ಅಂಬೇಡ್ಕರ್ ಅವರಿಗೆ ಪೂಜೆ ಮಾಡ್ತಾರೆ, ನೆನೆಸ್ತಾರೆ. ಅಷ್ಟೊಂದು ಪಾಂಡಿತ್ಯ ಇವರು ಹೊಂದಿದ್ರು, ವಿಶ್ವವಿಜ್ಞಾನಿಯಾಗಿದ್ದರು ಎಂದು ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ವಹಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಮಹಿಳೆಯರು, ಮಕ್ಕಳು ಭಾಗವಹಿಸಿದರು. ನಿಮ್ಮೆಲ್ಲರಿಗೂ ಸುಸ್ವಾಗತ, ಮತ್ತವರಿಗೂ ಸ್ವಾಗತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಯಾವ ರೀತಿ ಕಷ್ಟಪಟ್ಟರೋ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ಅದೇ ರೀತಿ ಅವರೀಗ ಸಂವಿಧಾನ ಬರಿಬೇಕಾದ್ರೆ ಎಷ್ಟು ಕಷ್ಟ ಆಗಿತ್ತು ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ಇವತ್ತಿಗೂ ಎಲ್ಲೋ ನಾನು ನೋಡ್ತಾ ಇದ್ದೆ, ಯಾವುದೋ ಒಂದು ಆಫೀಸಲ್ಲಿ ಹೋದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿಲ್ಲ. ಇವತ್ತು ಇಡೀ ದೇಶ ತುಂಬ ಹವಾ ಮಲ್ಲಿನಾಥ್ ಮಹಾರಾಜರ ಮುಖ್ಯವರು ಪ್ರತಿ ಊರಲ್ಲಿ, ಪ್ರತಿ ಜಿಲ್ಲಾ, ತಾಲೂಕ, ಪ್ರತಿ ಎಲ್ಲ ಹೋದಲ್ಲಿ ಬಾಬಾ ಸಾಹೇಬ್ರ ಬಗ್ಗೆದಾಗ ಪ್ರತಿ ಅವರು ಒಂದು ಕಾರ್ಯಕ್ರಮ ಇಟ್ಟು ಇಂಥ ಅದ್ಭುತವಾದ ಕಾರ್ಯಕ್ರಮ ಮಾಡಿ ನಮ್ಮ ಎಲ್ಲರಿಗ ಇಂಥ ಕಾರ್ಯಕ್ರಮ ನೋಡಂತ ಭಾಗ್ಯ ಕೊಟ್ರ ಅವರಿಗೆ ನಮಸ್ಕಾರ. ಕೋಟಿ ಭಾರತೀಯರಲ್ಲಿ ಸಮಾನತೆ ಬೀರಬೇಕೆಂಬ ಅಂಶ ಇಡೀ ಕಲ್ಯಾಣ ಕರ್ನಾಟಕದಿಂದ ವಿಶ್ವಕ್ಕೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಸಂದೇಶ ನೀಡಿದರು. ಮುಂದೆ 20ನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದ ಸ್ವತಂತ್ರ ಭಾರತದ ಸಮಸ್ತ ನಾಗರಿಕರಿಗೆ ಒಂದು ದೊಡ್ಡ ಗ್ರಂಥವಾದಂತಹ ಸಂವಿಧಾನ ನೀಡಿದರು. ಎಂತ ಗ್ರಂಥಪ್ಪ ಅಂದ್ರೆ ಯಾರಲ್ಲೂ ಕೂಡ ಭೇದ ಭಾವ ಮಾಡಿಲ್ಲ ಆ ಗ್ರಂಥ. ಎಂತ ಗ್ರಂಥಪ್ಪ ಅಂದ್ರೆ ಪ್ರತಿಯೊಬ್ಬ ಸ್ವಾಭಿಮಾನದಿಂದ, ನೆಮ್ಮದಿಯಿಂದ, ಗೌರವದಿಂದ, ದೇಶಾಭಿಮಾನದಿಂದ ಬಾಳುವಂತ ಒಂದು ಶ್ರೇಷ್ಠ ಗ್ರಂಥ ನೀಡಿದರು. ರಷ್ಯಾದ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ, ನಮ್ಮ ದೇಶದ ಅಧ್ಯಕ್ಷರಲ್ಲ, ರಷ್ಯಾದ ಅಧ್ಯಕ್ಷರು. ಎಂತ ಮಾತಪ್ಪ ಅಂದ್ರೆ ಇಡೀ ವಿಶ್ವದಲ್ಲಿ ಪ್ರತಿನಿತ್ಯ ಪೂಜಿಸಲ್ಪಡುವಂತ, ಪ್ರತಿನಿತ್ಯ ಗೌರವಕ್ಕೆ ಭಾಗೀರರಾದಂತ ಯಾವ್ದಾದ್ರೂ ವ್ಯಕ್ತಿ ವಿಶ್ವದಲ್ಲಿದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಶ್ರೇಷ್ಠವಾದಂತ ಇಡೀ ವಿಶ್ವಕ್ಕೆ ಹೇಳ್ಬೇಕಾದ್ರೆ ಅವರು ವ್ಯಕ್ತಿಯಾಗಿರ್ಲಿಲ್ಲ, ಅವರೊಂದು ಶಕ್ತಿ. ಇವತ್ತು ಇಡೀ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನಮಿಸ್ತವೆ, ಪೂಜಿಸ್ತವೆ. ಯಾಕಂತ ಕೇಳಿದ್ರೆ ಅವರಷ್ಟು ಪಾಂಡಿತ್ಯವನ್ನು ಪಡೆಯುವಂತಹ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ವಿದ್ವಾಂಸರು ಇಡೀ ಪ್ರಪಂಚದಲ್ಲಿ ಹುಡುಗರು ಕೂಡ ಸಿಗಲ್ಲ. ಅವರಷ್ಟು ಪದವಿ, ಸ್ನಾತಕೋತ್ತರ ಪದವಿ, PhD, ಅವ್ರು ಎಷ್ಟು ಇಲ್ಲಿ ಯೂನಿವರ್ಸಿಟಿದಾಗ ಎಷ್ಟು ಸಿಲೆಬಸ್, ಎಷ್ಟು ವಿಷಯಗಳಿದ್ದು ಆ ಎಲ್ಲಾ ವಿಷಯಗಳ ಬಗ್ಗೆ ಡಿಗ್ರಿ ಮತ್ತು PG ಮುಗಿಸಿದ್ದಾರೆ. ಅಂತ ಒಂದು ಅದ್ಭುತ ವ್ಯಕ್ತಿ ಈ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಸ್ವರ್ಣ ಅಕ್ಷರದಲ್ಲಿ ಬರೆದಿರುವಂತಹ ಒಂದು ಸಂವಿಧಾನವನ್ನು ಕೊಟ್ಟು ಹೋಗಿದ್ದಾರೆ. ಅವರು ಬೇರೆ ಬೇರೆ ದೇಶದ ಸಂವಿಧಾನ ಬರೆಯೋದು ಬಹಳ ಈಜಿ. ಯಾಕಂದ್ರೆ ಒಂದೇ ಕಮ್ಯುನಿಟಿ ಜನ ಇರ್ತಾರೆ, ಒಂದೇ ಧರ್ಮದ ಜನ ಇರ್ತಾರೆ, ಅವ್ರ ಬಗ್ಗೆ ಸಂವಿಧಾನ ಕಾನೂನು ಬರೆಯೋದು ಬಹಳ ಈಜಿ. ಆದ್ರೆ ನಮ್ಮ ಭಾರತದಂತ ರಾಷ್ಟ್ರದಲ್ಲಿ ಎಷ್ಟು ಜನಾಂಗಗಳು, ಎಷ್ಟು ಧರ್ಮಗಳು, ಎಷ್ಟು. ಭಾಲ್ಕಿ ತಾಲೂಕಿನ ಖಟಕ್ಚಿಂಚೋಳಿ ಗ್ರಾಮ ಅದೊಂದು ಐತಿಹಾಸಿಕ ಸುಕ್ಷೇತ್ರ. ಇಲ್ಲಿ ಹಲವಾರು ಮಹಾತ್ಮರು ಆಗಿ ಹೋಗಿದ್ದಾರೆ. ಕಲ್ಯಾಣ ಕ್ರಾಂತಿಯ ನಂತರ ತಾಯಿ ನೀಲಗಂಗಾ ಖಟಕ್ಚಿಂಚೋಳಿಯ ಬೆಟ್ಟದಲ್ಲಿ ಕೆಲವು ಕಾಲ ತಪಸ್ಸು ಮಾಡಿದರೆಂದು ಪ್ರತೀತಿ ಇದೆ. ಶಾಂತಲಿಂಗೇಶ್ವರರು, ನಾವದಗಿ ರೇವಪ್ಪಯ್ಯನವರು, ಅಲ್ಲಮಪ್ರಭು ಬೆಟ್ಟ, ಚೌಕಿ ಮಠಗಳು ಹಾಗೂ ಇನ್ನಿತರ ಮಹಾತ್ಮರ ವಾಸಸ್ಥಾನ ಇದಾಗಿದೆ.
ಹಾಗೆಯೇ ಪ್ರಖ್ಯಾತ ಮಠವಾದ ಶ್ರೀ ವೀರಮಹಾಂತೇಶ್ವರ ಮಠದಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬದಂದು ಸಂಭ್ರಮದಿಂದ ಈ ಮಹಾತ್ಮನ ಮೆರವಣಿಗೆ ಜರುಗುತ್ತದೆ. ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀ ರೇವಣಸಿದ್ದ ಜಾಡರ್ ಅವರು ಮಾತನಾಡಿ, ಕಟಕ್ ಚಿಂಚೋಳಿ ಇದು ಶರಣರ ಪುಣ್ಯಭೂಮಿಯಾಗಿದೆ. ಇಲ್ಲಿ ಒಟ್ಟು 5 ಮಠಗಳಿವೆ. ಶಾಂತಲಿಂಗೇಶ್ವರ ಹುಲ್ಕುಂಟಿ ಮಠ, ಹುಗ್ಗೇಳಿ ಮಠ, ವೀರಮಹಾಂತೇಶ್ವರ ಮಠ, ಚೌಕಿ ಮಠ ಹಾಗೂ ಪರ್ವತ್ ಮಠಗಳಿವೆ. ಇದರಲ್ಲಿ ವೀರಮಹಾಂತೇಶ್ವರ ಮಠ ವಿಶೇಷ ಇತಿಹಾಸ ಹೊಂದಿದೆ. ಶ್ರೀ ವೀರಮಹಾಂತೇಶ್ವರರು ಜೀವಂತ ಐಕ್ಯರಾಗಿದ್ದಾರೆ. ಅವರು ಪವಾಡ ಪುರುಷರಾಗಿದ್ದರು. ಭಕ್ತರು ಬೇಡಿದ್ದನ್ನು ನೀಡುವ ಕಾಮಧೇನುವಾಗಿದ್ದರು. ಹೀಗಾಗಿ ಪ್ರತಿ ವರ್ಷ ಯುಗಾದಿ ಹಬ್ಬದಂದು ಭವ್ಯ ಮೆರವಣಿಗೆ ಜರುಗುತ್ತದೆ. ಗ್ರಾಮದ ಜನತೆ ಹಾಗೂ ಮುಖಂಡರೆಲ್ಲ ಸೇರಿ ಸಂಭ್ರಮ ಸಡಗರದಿಂದ ಮೆರವಣಿಗೆ ಮಾಡುತ್ತಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈ ಮಠಕ್ಕೆ ಆಗಮಿಸಿ ದರ್ಶನ ಪಡೆದು ಪುನೀತರಾಗುತ್ತಾರೆ ಎಂದು ರೇವಣಸಿದ್ದ ಜಾಡರ್ ಅವರು ತಿಳಿಸಿದರು. ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ನೀಲಕಂಠಯ್ಯ ಶಿವಾಚಾರ್ಯರವರು ಮಾತನಾಡಿ, ವೀರಮಹಾಂತೇಶ್ವರರು ಅತ್ಯಂತ ಪೂಜನೀಯರಾಗಿದ್ದರು. ಅವರು ಇಚ್ಛಾಮರಣಿಗಳಾಗಿದ್ದರು. ಯುಗಾದಿ ಹಬ್ಬದಂದೇ ಅವರು ಜೀವಂತವಾಗಿ ಐಕ್ಯರಾಗಿದ್ದ ನೆನಪಿಗಾಗಿ ಮೆರವಣಿಗೆ ಜರುಗುತ್ತದೆ. ಇಂತಹ ಮಹಾತ್ಮರ ಸೇವೆ ಮಾಡಿದ ಭಕ್ತರ ಜನ್ಮ ಪಾವನವಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಾಜಶೇಖರ್ ಚಿಲ್ಶೆಟ್ಟಿ, ಬಸವರಾಜ್ ಬಿರಾದರ್, ಚಂದ್ರಶೇಖರ್ ಬಿರಾದರ್, ರಾಮಣ್ಣ ಹತ್ತಿ, ಸಂಜೀವ್ ಕುಮಾರ್ ರಟ್ಕಲೆ, ಭದ್ರಪ್ಪ ಹತ್ತಿ, ಪ್ರಭುರಾವ್ ಬನ್ನಾಳೆ, ರಮೇಶ್ ಕುರುಬಕೆಳಗಿ, ಗುರುನಾಥ್ ಮಟ್ಟೆ ಸೇರಿದಂತೆ ಗ್ರಾಮದ ಹಿರಿಯರು, ಮಾತೆಯರು ಹಾಗೂ ಮಕ್ಕಳು ಮೆರವಣಿಗೆಯಲ್ಲಿ ಉಪಸ್ಥಿತರಿದ್ದರು. ತಾಲೂಕಿನ ಕಟಕ್ ಚಿಂಚೋಳಿಯಲ್ಲಿ ಒಂದು ಶರಣರ ನಾಡು ಪುಣ್ಯಭೂಮಿಯಾಗಿದೆ. ಒಟ್ಟು 5 ಮಠಗಳಿವೆ. ಒಂದು ಶಾಂತಲಿಂಗೇಶ್ವರ ಹಿರೇಮಠ, ಹುಗ್ಗೇಳಿ ಮಠ ಮತ್ತು ಪರ್ವತ್ ಮಠ, ಅದೇ ರೀತಿ ಚೌಕಿ ಮಠ ಮತ್ತು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ವೀರಮಹಾಂತೇಶ್ವರ ಮಠ. ಈ ವೀರಮಹಾಂತೇಶ್ವರ ಮಠ ತನ್ನದೇ ಆದ ಒಂದು ಇತಿಹಾಸವನ್ನು ಹೊಂದಿದೆ. ವಿಶೇಷವಾಗಿ ಇಲ್ಲಿ ವೀರಮಹಾಂತೇಶ್ವರರು ಜೀವಂತ ಐಕ್ಯ ಆಗಿದ್ದಾರೆ. ಪ್ರತಿ ವರ್ಷ ಯುಗಾದಿ ಹಬ್ಬದಂದು ಅತ್ಯಂತ ವಿಜೃಂಭಣೆಯಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಒಂದು ಭವ್ಯ ಮೆರವಣಿಗೆ ಆಗ್ತದೆ. ಇವತ್ತು ವೀರಮಹಾಂತೇಶ್ವರ ಅಪಾರ ಭಕ್ತರ ಸಂಖ್ಯೆಯನ್ನು ಹೊಂದಿದೆ. ಯಾಕಂದರೆ ಅವರು ಪವಾಡ ಪುರುಷರಾಗಿದ್ದರು ಮತ್ತು ಅನೇಕ ಭಕ್ತರ ಕಷ್ಟಗಳಿಗೆ ಒಂದು ಅವರ ಬೇಡಿಕೆ ಭಕ್ತರ ಬೇಡಿಕೆಯನ್ನು ಈಡೇರಿಸುವಲ್ಲಿ ವೀರಮಹಾಂತೇಶ್ವರ ಒಂದು ಬಹಳ ಅತ್ಯಂತ ಅದ್ಭುತ ಪಾತ್ರ ಇದೆ. ಹಾಗಾಗಿ ಇವತ್ತೇನೆಂದರೆ ಸಾವಿರಾರು ಭಕ್ತರು ಇವತ್ತು ವೀರಮಹಾಂತೇಶ್ವರ ಒಂದು ಸನ್ನಿಧಾನಕ್ಕೆ ಬಂದು ದರ್ಶನವನ್ನು ಪಡಿತಾರೆ. ಹಾಗಾಗಿ ಇಂದಿನ ದಿನ ಯುಗಾದಿ ಹಬ್ಬದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಕರೋನಾ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಈ ಒಂದು ವೀರಮಹಾಂತೇಶ್ವರರ ಭವ್ಯ ಮೆರವಣಿಗೆ ಒಂದು ಅತ್ಯಂತ ಸರಳವಾಗಿ ಭಕ್ತಿಪೂರ್ವಕವಾಗಿ ಜರುಗಿದೆ. ಇಂಥ ಒಬ್ಬ ಆದರ್ಶ ಪುರುಷ, ಒಬ್ಬ ಜೀವಂತಾಗಿರ್ತಕ್ಕಂಥ ಒಂದು ದೈವ ಸ್ವರೂಪಿ ವೀರಮಹಾಂತೇಶ್ವರರ ಒಂದು ಕೃಪಾಶ್ರಯದಿಂದ ಇವತ್ತು ಕಟಕ್ ಚಿಂಚೋಳಿ ನಡೆದ ಸೇರಿದಂತೆ ನಾಡಿನ ಸಮಸ್ತ ಜನರಿಗೆ ಇವತ್ತು ಒಳ್ಳೆಯದಾಗ್ತಾ ಇದೆ. ಅನೇಕ ಕಷ್ಟ ನಷ್ಟಗಳು ಪರಿಹಾರ ಕೂಡ ಈ ಒಂದು ಮಠಕ್ಕೆ ಬಂದು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಮಠ ಐತಿಹಾಸಿಕ ಮಠವಾಗಿದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ಜೀವಂತೈಕ್ಯ ಶ್ರೀ ವೀರಮಹಾಂತೇಶ್ವರ ಪಾದಕ್ಕೆ ಆಣೆ ಮಾಡಿದು. ಸಕಲ ಸದ್ಭಕ್ತರೇ, ಇವತ್ತಿನ ದಿವಸ ಶ್ರೀ ವೀರಮಹಾಂತೇಶ್ವರ ಅಪ್ಪವರು ಜೀವಂತೈಕ್ಯ ಆಗಿದ ಒಂದು ದಿವಸ. ಇವತ್ತೇನದೊಂದು ಹೊಸ ದಿವಸ ಅಂದರೆ ಮಹಾ ಮೆರವಣಿಗೆ ನಡೀತಾ ಇದೆ. ತಾವೆಲ್ಲರೂ ಸಹಕಾರ ಮಾಡಿದ್ರಿ. ಇಂಥ ಮಹಾತ್ಮರು ಆಗಿದ್ದು ಬಹಳ, ಇಂಥ ಮಹಾತ್ಮರು ಸೇವೆ ಮಾಡಿದ್ದು ನಮ್ಮದೆಲ್ಲ ಪುಣ್ಯ, ನಮ್ಮದು ನಿಮ್ಮದು ಎಲ್ಲ ಪುಣ್ಯ ಅಂತ ಹೇಳಿ ತಿಳ್ಕೊಂಡು ನೀವೆಲ್ಲರೂ ಸಹಕಾರ ಮಾಡಿರಿ. ಇಂಥ ಸದ್ಭಕ್ತರು ಇಂಥ ಮಹಾತ್ಮರದು ಸೇವಾ ಮಾಡಿದ್ರೆ ನಮ್ಮದೆಲ್ಲ ಪಾವನ ಆಗ್ತದೆ ಅಂತ ಹೇಳಿ ನಿಮಗೆಲ್ಲರಿಗೂ ಏನಾದರೂ ನಾನು ಈ ಮಾತಿನಲ್ಲಿ ತಿಳಿಸ್ತಾ ಇದ್ದೀನಿ. ಸ್ಥಳೀಯ ನಗರಸಭೆ ಚುನಾವಣೆಯಲ್ಲಿ ಈ ಬಾರಿ ಬಿಜೆಪಿ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ಚುನಾವಣಾ ಕ್ಷೇತ್ರ ಪ್ರಮುಖರು ಹಾಗೂ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀ ಸೂರ್ಯಕಾಂತ್ ನಾಗಮಾರಪಳ್ಳಿಯವರು ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದರು. ನಗರದ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಬಿಜೆಪಿಯು ಎಲ್ಲ 35 ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡುತ್ತಿದೆ. ಏಪ್ರಿಲ್ 27ರಂದು ನಡೆಯಲಿರುವ ಚುನಾವಣೆಗೆ ಪಕ್ಷ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಕೇಂದ್ರದ ನರೇಂದ್ರ ಮೋದಿ ಹಾಗೂ ರಾಜ್ಯದ ಯಡಿಯೂರಪ್ಪನವರ ಅಭಿವೃದ್ಧಿ ಕಾರ್ಯಗಳೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ತಂದುಕೊಡಲಿದೆ ಎಂದು ನಾಗಮಾರಪಳ್ಳಿಯವರು ತಿಳಿಸಿದರು. ನಗರದ ಎಲ್ಲ ಉದ್ಯಾನ ಅಭಿವೃದ್ಧಿಗೆ ಅನುದಾನ ಒದಗಿಸಲಾಗಿದೆ. ಮಾಂಜ್ರಾ ನದಿ ನೀರು ಸದುಪಯೋಗಕ್ಕಾಗಿ ಜನವಾಡ ಹಿಪ್ಪಳಗಾಂವ್ ಬಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡುತ್ತಿದ್ದು ಡಿಪಿಆರ್ ಸಿದ್ಧವಾಗಿದೆ. ದೇವಸ್ಥಾನ, ಚರ್ಚ್ ಮತ್ತು ಮಸೀದಿ ಸೇರಿದಂತೆ ಅನೇಕ ಧಾರ್ಮಿಕ ಕ್ಷೇತ್ರಗಳಿಗೆ ಅನುದಾನ ಒದಗಿಸಲಾಗಿದೆ. ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಗರದ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಶ್ರಮಿಸಲಾಗುವುದು ಎಂದು ತಿಳಿಸಿದರು. ಚುನಾವಣಾ ಉಸ್ತುವಾರಿಗಳಾದ ಶ್ರೀ ಅರಿಹಂತ್ ಸಾವಳಿಯವರು ಮಾತನಾಡಿ,
ಎಲ್ಲ 35 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸುತ್ತಿದ್ದೇವೆ. ಇವುಗಳಲ್ಲಿ ಸುಮಾರು 25ಕ್ಕೂ ಹೆಚ್ಚು ಸೀಟ್ ಗೆಲ್ಲುವ ವಿಶ್ವಾಸವಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಶ್ರೀ ಹನುಮಂತ ಬುಳ್ಳ, ಪ್ರಮುಖರಾದ ಪ್ರಕಾಶ್ ಟೊಣ್ಣೆ, ಜಯಕುಮಾರ್ ಕಾಂಗೆ, ಗುರುನಾಥ್ ಜಾಂತಿಕರ್, ಉಪೇಂದ್ರ ದೇಶಪಾಂಡೆ, ಬಸವರಾಜ್ ಜೋಜನಾ, ಲಕ್ಷ್ಮೀ ಪ್ರಸನ್ನ ದೇಶಪಾಂಡೆ, ಮಹೇಶ್ವರ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಂಗವಿಕಲರಿಗೆ ಕೈ ಕಾಲಿದ್ದವ್ರಿಗಂತೂ ಮನೆ ಕೊಡ್ತಾರೆ. ಕೈ ಕಾಲು ಇಲ್ದವ್ರಿಗೆ 2553 ಮನೆ ತಂದು ಕೊಟ್ಟಿದ್ದೀವಿ. ಸರ್ಕಾರದಿಂದ ಅಂತ ಒಳ್ಳೆ ಕೆಲಸ ಆಗಿದೆ. ಇವತ್ತು ಮಸೀದಿಗಳಿಗೆ ಒಂದು 15ರಿಂದ 18 ಮಸೀದಿಗಳಿಗೆ ಇವತ್ತು ದುಡ್ಡು ಬಿಡುಗಡೆ ಮಾಡಿದ್ದೀವಿ. ಚರ್ಚ್ಗೆ 50 ಲಕ್ಷ ರೂಪಾಯಿ ದುಡ್ಡು ಬಿಡುಗಡೆ ಮಾಡಿದ್ದೀವಿ. ಸೆಂಟ್ರಲ್ ಚರ್ಚ್ಗೆ ಇವತ್ತು ಓಲ್ಡ್ ಸಿಟಿಲಿ ಹಾಸ್ಪಿಟಲ್ ಬೇಕಾಯಿತು. ಓಲ್ಡ್ ಸಿಟಿಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಬೇಕಂದ್ರೆ 100 ಬೆಡ್ಡಿನ ಹಾಸಿಗೆಗಾಗಿ ಅವಾಗ ಬರೆದಿದ್ದು 100 ಬೆಡ್ಡಿನ ಹಾಸ್ಪಿಟಲ್ ಕೆಲಸ ಮಾಡಿದ್ದೀವಿ. ಈ ಥರ ಹಲವಾರು ಕೆಲಸಗಳನ್ನು ನಾವಿಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಅದಲ್ಲದೆ ಅಷ್ಟು ದೇವಸ್ಥಾನಗಳಿಗೆ ಇವತ್ತು ಉರ್ಲಿಕ್ಪೇಟೆ ಮಠ ಆಗಲಿ, ಇಲ್ಲಿ ನಮ್ಮ ಕನ್ನಡ ಭವನ ಆಗಲಿ, ಈಗ ಹರಳೆಯ ಸಮುದಾಯ ಸಮಾಜಕ್ಕೊಂದು ಬರ್ತಿದ್ದೀವಿ, ಭೋವಿ ಸಮಾಜಕ್ಕೊಂದು ಬರ್ತಿದ್ದೀವಿ. ಪ್ರತಿಯೊಂದು ಸಮುದಾಯದವ್ರಿಗೆ 50 ಲಕ್ಷ 25 ಲಕ್ಷ ದುಡ್ಡನ್ನು ತಂದುಕೊಟ್ಟು ದೇವಸ್ಥಾನಗಳಿಗೆ, ಇಲ್ಲಾಂದರೆ 103 ದೇವಸ್ಥಾನಕ್ಕೆ ಒಂದೇ ಸರಿ ಸರ್ಕಾರದಿಂದ ಇದೇ ಸನ್ಮಾನ್ಯ ಯಡಿಯೂರಪ್ಪರ ನೇತೃತ್ವದಲ್ಲಿ ದುಡ್ಡು ತಂದು ಬಿಡುಗಡೆ ಮಾಡಿಕೊಟ್ಟಿದ್ವಿ. ಹಾಗೆ ಹಲವಾರು ಕೆಲಸ ಮಾಡಿಕೊಡ್ತಾರೆ. ಬರ್ತಕ್ಕಂಥ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿಲಿಂದ ಬರ್ತಕ್ಕಂಥ ಈ 27ನೇ ತಾರೀಕು ಚುನಾವಣೆಯಲ್ಲಿ ಗಮನ ಎಲ್ಲ ಪತ್ರಕರ್ತ ಬಂಧುಗಳೇ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ಮಿತ್ರ ಬಂಧುಗಳು, ಭಾರತೀಯ ಜನತಾ ಪಕ್ಷದ ಒಟ್ಟು ನಗರಸಭೆ 35 ವಾರ್ಡ್ಗಳಿವೆ. 35 ವಾರ್ಡ್ಗಳಲ್ಲಿ ನಾವು 35ಕ್ಕೆ 35 ವಾರ್ಡ್ಗಳಲ್ಲಿ ನಾವು ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾ ಇದ್ದೀವಿ. 35 ವಾರ್ಡ್ಗಳಲ್ಲಿ ನಾವು 20ರಿಂದ 25 ವಾರ್ಡ್ಗಳು ಗೆಲ್ಲುವ ಒಂದು ನಮ್ಮದು ವಿಶ್ವಾಸ ಇದೆ. ಆ ಒಂದು ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಸುಮಾರು 8 ದಿವಸಗಳಿಂದ ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರೊಂದಿಗೆ ಚರ್ಚೆಯನ್ನು ಮಾಡುತ್ತಾ 2-3 ಸಭೆಗಳನ್ನು ನಡೆಸಿಕೊಂಡು ಅಂತಿಮವಾಗಿ ಅಭ್ಯರ್ಥಿಗಳನ್ನು ಪಟ್ಟಿ ಒಂದು ರೂಪುರೇಷೆಯನ್ನು ಹಾಕಿಕೊಂಡು ತಯಾರಿಯನ್ನು ಮಾಡಿರುತ್ತೇವೆ. ಮೊದಲನೇದಾಗಿ ಬೀದರ್ ನಗರದಲ್ಲಿ ನೈಟ್ ಕರ್ಫ್ಯೂ ತುಂಬ ಟೈಟ್ ಆಗಿ ಜಾರಿಗೆ ತರಲಾಗುತ್ತಿದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯ ನಂತರ ರಾತ್ರಿ 10 ಗಂಟೆಗೆ ಸರಿಯಾಗಿ ರಸ್ತೆಗಳ ಮೇಲೆ ಯಾರೂ ಕಾಣಲಿಲ್ಲ. ಸುಮ್ಮನೆ ಯಾಕೆ ಪೊಲೀಸರಿಂದ ಲಾಠಿ ಏಟು ತಿನ್ನುವುದು ಎಂದು ಜನರು ರಾತ್ರಿ 9 ಗಂಟೆಗೆ ತಮ್ಮ ಗೂಡು ಸೇರಿಕೊಳ್ಳುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಬೀದರ್ನಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ಗಳು 3 ಅಂಕಿ ದಾಟುತ್ತಿವೆ. ಇದು ಹೀಗೆ ಮುಂದುವರೆದರೆ ಅಪಾಯ ತಪ್ಪಿದ್ದಲ್ಲ ಎನ್ನುವುದು ಸಾರ್ವಜನಿಕರ ಅಂಬೋಣವಾಗಿದೆ. ಜನರ ಗಂಭೀರತೆಯನ್ನು ಅರಿತ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ತುಂಬ ನಿಷ್ಠೆಯಿಂದ ನೈಟ್ ಕರ್ಫ್ಯೂ ಜಾರಿಗೆ ತರುತ್ತಿದೆ. ಸಾರ್ವಜನಿಕರು ಕೂಡ ಜಿಲ್ಲಾಡಳಿತಕ್ಕೆ ಸಹಕಾರ ನೀಡಿದರೆ ಬೀದರ್ನಿಂದ ಕೊರೋನಾ ತೊಲಗಿಸಬಹುದು ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ.
ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಡಾಕ್ಟರ್ BR ಅಂಬೇಡ್ಕರ್ ಅವರ 130ನೇ ಜಯಂತಿ ಅಂಗವಾಗಿ ಬಹಿರಂಗ ಸಭೆ. ಸಂವಿಧಾನದ ಸಂಶೋಧನೆಯ ಹೆಸರಿನಲ್ಲಿ ಬದಲಾವಣೆಯ ಷಡ್ಯಂತ್ರ, ತಾರಾರಾಮ್ ಮೆಹ್ನಾ. ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ನಗರದ ಶಿವನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ ಜಯಂತಿ ಆಚರಣೆ. ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರ ಕಾರ್ಯ ಶ್ಲಾಘನೀಯ. ನಾಮದೇವ್ ಬವ್ಲಾದ್ಕರ್. ಭಾಲ್ಕಿ ತಾಲೂಕಿನ ಕಟಕ್ಚಿಂಚೋಳಿ ಗ್ರಾಮದಲ್ಲಿ ಸಂಭ್ರಮದ ವೀರ ಮಹಾಂತೇಶ್ವರ ಮೆರವಣಿಗೆ. ಜೀವಂತ ಐಕ್ಯವಾದ ಮಹಾತ್ಮನಿಗೆ ಗ್ರಾಮಸ್ಥರಿಂದ ಭಕ್ತಿಯ ನಮನ. ಎಲ್ಲ 35 ವಾರ್ಡ್ಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಲಿದೆ. ನಗರಸಭೆಯಲ್ಲಿ ಬಿಜೆಪಿಗೆ ಅಧಿಕಾರ ಖಚಿತ. ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ. ಬೀದರ್ನಲ್ಲಿ ನೈಟ್ ಕರ್ಫ್ಯೂ ವೆರಿ ಟೈಟ್. ಜಿಲ್ಲಾಧಿಕಾರಿಗಳು ಹಾಗೂ SP ನಾಗೇಶ್ ಅವರ ಪರಿಶ್ರಮದ ಫಲದಿಂದ ಯಶಸ್ವಿ. ಕಂಟ್ರೋಲ್ ಆಗುತ್ತಾ ಕೊರೋನಾ? ಕಾದು ನೋಡಬೇಕಿದೆ. ಇದುವರೆಗೆ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.